ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ರಾಮ್ ಕ್ರೇಜ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ರಾಮ್ ಕ್ರೇಜ್ ಮಾತಾಡೋದು. ಇವತ್ತು ತುಂಬ ದಿನ ಆದಮೇಲೆ ಒಂದು ದೇವಸ್ಥಾನ ಕರ್ಕೊಂಡ್ಬಂದಿದ್ದೀನಿ. ಸೊ ಈ ದೇವಸ್ಥಾನದ ಬಂದು ಮುದ್ದೀರೇಶ್ವರ ಸ್ವಾಮಿ ಅಂತ. ಮುದ್ದೀರೇಶ್ವರ ಸ್ವಾಮಿ ಅಂತ. ಸೊ ಈ ದೇವಸ್ಥಾನದ ಹಿನ್ನೆಲೆ ಏನು ಮತ್ತು ಇದು ವಿಶೇಷತೆ ಏನು, ಸೊ ಇದನ್ನು ತುಂಬ ಹತ್ತಿರವಾಗಿ ನಿಮ್ಗೆ ತೋರಿಸ್ಬೇಕು ಅಂತ ಬಂದಿದ್ದೀನಿ. ತುಂಬ ವಿಶೇಷವಾಗಿದೆ ಇದು. ಇದು ಬಂದು ನಮ್ಮ ದಾಬಾಸ್ಪೇಟೆಗೆ ತುಂಬ ನಿಯರು, ಅಂದರೆ ಶಿವಗಂಗೆ ಇದೆಯಲ್ಲ, ಶಿವಗಂಗೆ ತಪ್ಪಲಿನಲ್ಲೇ ಇರುವಂತಹ ಒಂದು ದೇವಸ್ಥಾನ. ಸೊ ಇದನ್ನು ನಮ್ಮ ರಾಕೇಶ್ ಅವರೇ ಮುಂದುವರಿಸ್ತಾರೆ. ಇದ್ರ ಬಗ್ಗೆ ಮಾಹಿತಿನೆಲ್ಲವನ್ನ ಹೇಳುವಂಥವ್ರು ಇದ್ದಾರೆ. ಬನ್ನಿ ಒಂದ್ಸಲಿ ಅವ್ರು ನನಗೆ ಹೇಳಿ ಮಾತಾಡ್ಸ್ಕೊಂಬರೋಣ ಅಂತ ಹೇಳಿ. ಇದು ಶ್ರೀ ಕ್ಷೇತ್ರ. ಇದಕ್ಕೆ ಬಿಲ್ಪತ್ರೆ ಮಠ ಅಂತ ಹೆಸರು. ಬಿಲ್ಪತ್ರೆ ಮಠ ಅಂತ ಹೆಸರು. ಇಲ್ಲಿ ಏನಕ್ಕೆ ಬಿಲ್ಪತ್ರೆ ಮಠ ಅಂತ ಹೆಸರು ಬಂತು ಅಂದರೆ, ಸಪ್ತ ಋಷಿಗಳ ಆಗಮನ. ಸಪ್ತ ಋಷಿಗಳು ಆಗಮನ ಆಯಿತು. ಆ ಸಪ್ತ ಋಷಿಗಳಲ್ಲಿ ಮೋದ್ಗಲ್ಯ ಋಷಿ ಅನ್ನೋರು ಒಬ್ರು. ಅವರು ಈ ಸ್ಥಳ ಆರಿಸ್ಕೊಂಡ್ರು. ಇಲ್ಲಿ ತಪಸ್ಸಿಗೆ ಕೂತ್ಕೊಂಡ್ರು. ಅವರು ತಪಸ್ಸಿಗೆ ಕೂತ್ಕೊಂಡು ಕೂತ್ಕೊಂಡಾಗ ಅವ್ರಿಗೆ ಗಂಗೆ ಬೇಕಾಗಿತ್ತು. ಗಂಗೆ ಬೇಕಾದ್ರೆ ಅವರು ಏನ್ ಮಾಡ್ತಾರೆ, ಸೇವಕರಿಗೆ ಹೇಳ್ತಾರೆ ಗಂಗೆ ತಾಂಬರಪ್ಪ ಶಿವಪೂಜೆಗೆ ಅಂತ. ಅವಾಗ ಈ ಸೇವಕರು ಏನ್ ಮಾಡ್ತಾರೆ, ಎಲ್ಲಾ ಕಡೆ ಹೋಗ್ತಾರೆ, ಎಲ್ಲೋದ್ರೂ ಗಂಗೆ ಇರಲ್ಲ. ಅವಾಗ ಬಂದು ಗುರುಗಳ್ಗೆ ಹೇಳ್ತಾರೆ, ಗುರುಗಳೇ ಎಲ್ಲೂ ಗಂಗೆ ಇಲ್ವಲ್ಲ, ಏನ್ ಮಾಡೋದು ಅಂತ. ಅವಾಗ ಅವ್ರೇನ್ ಮಾಡ್ತಾರೆ, ದಿವ್ಯ ದೃಷ್ಟಿ ಬಿಟ್ಟು ನೋಡಿ, ಇಲ್ಲೇ ಇದೆ ಬನ್ನಿ ಗಂಗೆ ಅಂದ್ಬಿಟ್ಟು, ಆಚೆ ಒಂದು ಗಂಗೆ ಇದೆ. ಅದು ಆ ಗಂಗೆನ ಕೈಯಲ್ಲಿ ಗುದ್ದಿ ತೆಗ್ದಿರೋದು. ಅದಕ್ಕೆ ಮೋದ್ಗಲ್ ತೀರ್ಥ ಅಂತ ಹೆಸರು. ಮೋದ್ಗಲ್ ತೀರ್ಥ. ಅದಕ್ಕೆ ಮೋದ್ಗಲ್ಲೇಶ್ವರ ಋಷಿ ಮುನಿಗಳದು ಶಾಪ ಐತಿ, ಯಾವುದೇ ಕಾರಣದಿಂದ ಒಣಗಬಾರ್ದದು ಅಂತ. ಇದುವರೆಗೂ ಒಣಗಿಲ್ಲ ಅದು. ಅದಕ್ಕೆ ಮೋದ್ಗಲ್ ತೀರ್ಥ ಅಂತ ಹೆಸರು. ಬೇಸಿಗೆ ಮಳೆಗಾಲ ಯಾವ ಒಣಗೆ ಇಲ್ಲ ಅದು. ಆಮೇಲೆ ಏನ್ ಮಾಡ್ತಾರೆ, ಸೇವಕರಿಗೆ ಇನ್ ಯಾವುದೇ ಕಾರಣದಿಂದ ಗಂಗೆ ಹೋಗಲ್ಲ, ಇದು ಇಲ್ಲಿಂದಾನೇ ತಗೊಂಬರ್ರಿ ನಮ್ಮ ಶಿವಪೂಜೆಗೆ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತಾರೆ, ಅಲ್ಲಿಂದ ಶಿವಪೂಜೆಗೆ ತಗೊಂಡೋಗಿ ಕೊಡ್ತಾ ಇರ್ತಾರೆ. ಅವರು ಶಿವಪೂಜೆ ಮಾಡಿ ತಪಸ್ ಮುಗಿದ ನಂತರ ಅವ್ರೇನ್ ಮಾಡ್ತಾರೆ, ಬಂದು ಇದು ಬಂಡೆ, ಇದು ಬಂಡೆ. ಈ ಬಂಡೆ ಮೇಲೆ ಏನ್ ಮಾಡ್ತಾರೆ, ಅವರ ತನ್ನ ಕಿರು ಬೆರಳಿಂದ ಬರೀತಾರೆ. ಬೆರಳಿಂದ ಬರ್ದಾಗ ಏನಾಗುತ್ತೆ ಅಂದ್ರೆ, ಅವ್ರ ಕಣ್ಣಿಗೆ ಮುದ್ದ ಕಾಣಿಸ್ತೈತಿ. ಬರ್ದಿದ್ದು ಮುದ್ದ ಕಾಣಿಸ್ದಾಗ ಏನ್ ಮಾಡ್ತಾರೆ, ಅವರು ಮುದ್ದು ವೀರೇಶ್ವರ ಅಂತ ನಾಮಕರಣ ಮಾಡ್ತಾರೆ ಇದಕ್ಕೆ. ಮುದ್ದು ವೀರೇಶ್ವರ. ಇವನು ವೀರಭದ್ರ ಇವನು. ಅದೇನ್ ಮಾಡುತ್ತೆ, ಮುದ್ದ ಕಂಡಿದ್ಕೆ ಅದು ಏನ್ ಮಾಡ್ತು, ಬರ್ದ್ರಲ್ಲ, ಮುದ್ದ ಕಾಣಿಸ್ತು, ಮುದ್ದು ವೀರೇಶ್ವರ ಅಂತ ನಾಮಕರಣ ಮಾಡಿರು. ಆ ಸ್ವಾಮಿ ಏನ್ ಮಾಡ್ದ, ಬೆಳಿತಾ ಹೋದಾಗ ಈ ದೇವಸ್ಥಾನ ಇದು ಬಿದ್ದೋಗ ಮಠ ಬಂದ್ಬಿಡ್ತು. ಅವಾಗ ಏನ್ ಮಾಡಿರು, ಆಗಿನ ಯುಗದಲ್ಲಿ ದೈವ ಭಕ್ತರು ಏನ್ ಮಾಡಿರು, ಅವರು ಅವಾಗ ಈ ದೇವಸ್ಥಾನ ಬಿದ್ದೋದ್ರೆ ಮುಟ್ತಿರ್ಲಿಲ್ವ ತಿರ್ಗಾ. ಅವಾಗ ಅವಾಗಿನ ಜನ ಬಂದು ಈ ಅಡ್ಡೆಗಳನ್ನೆಲ್ಲ ಎತ್ತಿರಂತೆ. ಎತ್ಬಿಟ್ಟು ಎತ್ತರ ಮಾಡೋರು ನೋಡ್ರಿ, ಎಲ್ಲಾ ಕಂಬಗಳಿಗೂನು ಇಲ್ಲಿಂದ ಎತ್ತರ ಮಾಡಿರೋದು. ಅಡ್ಡೆಗಳನ್ನ ಎತ್ತಿ ಹಂಗೆ ಎತ್ತರ ಮಾಡಿರೋದು, ಆಗಿನ ದೈವ ಮನವರು. ಅವಾಗ ಏನ್ ಮಾಡಿರು, ಈಗೇನೋ ಎತ್ತರ ಮಾಡ್ದು, ಮುಂದೇನು ಹಿಂಗೆ ಆದಾಗ ಬಿದ್ದೋಗ್ಬಿಡ್ತದಲ್ಲ ಅನ್ಬಿಟ್ಟು ಏನ್ ಮಾಡಿದ್ನಂತೆ, ಅದ್ರೊಳಗೊಬ್ಬ ಬುದ್ಧಿವಂತ ಇದ್ನಂತೆ. ಅವನೇನ್ ಮಾಡದಂದ್ರೆ ಉಳಿ ಸುತ್ತಿಗೆ ತಗೊಂಬಂದಂತ, ಹೋಗಿ ಉಳಿ ಸುತ್ತಿಗೆ ತಗೊಂಬಂದು ಸ್ವಾಮಿಗೆ ಸೊಂಟಕ್ಕೆ 2 ಕುಳಿ ಹೊಡೆದಂತೆ, ಓಲು. ಆಮೇಲೆ ಭುಜಕ್ಕೆ 2 ಹೊಡೆದಂತೆ, ಕುತ್ತಿಗೆಗೆ 2 ಹೊಡೆದವನೆ, ಕೊನೆಗೆ ತಲೆ ಮೇಲೆ ಹೊಡೆದಂತೆ. ಅವನು ಪ್ರಾಣ ಬಿಟ್ಬಿಟ್ನಂತ ಅಲ್ಲೇ ಸದೋಗ್ಬಿಡ್ನಂತ ಅವನು. ಈಗ ಮುಂದಕ್ಕೆ ಮೂಡ್ತೈತೆ, ಬೆಳಿತಲ್ಲ ಮೇಲ್ಕೆ, ಮುಂದಕ್ಕೆ ಮೂಡ್ತೈತೆ ಅದು. ಯಾವಾಗ ಏನಾಯ್ತು, ಮುಂದಕ್ಕೆ ಮೂಡ್ತೈತೆ. ಅವಾಗ ಈ ಋಷಿ ಮುನಿಗಳು ಅವರಲ್ಲಿರೋ ತಪೋಶಕ್ತಿ ಎಲ್ಲ ಇವ್ರಿಗೆ ದಾರೆ ಎರೆದ್ರು. ಏನ್ ದಾರೆ ಎರೆದ್ರು ಅಂದ್ರೆ, ಭಕ್ತಾದಿಗಳು ಇವ್ರಿಗೆ ಇರ್ತಕ್ಕಂಥ ಭಕ್ತಾದಿಗಳ ಇಷ್ಟಾರ್ಥವನ್ನ ನೆರವೇರಿಸ್ತಕ್ಕಂಥವನು. ಅಂದ್ರೆ ಭಕ್ತಾದಿಗಳು ಬಂದು ಕೂತ್ಕೊಂಡು ಪ್ರಸಾದ ಕೇಳ್ತಾರೆ, ಪ್ರಸಾದ ಆಗುತ್ತೆ. ಫಸ್ಟ್ ಪೂಜೆಗೆ ಕೂತ್ಕೊಂಡು ಪ್ರಸಾದ ಕೇಳ್ಬೇಕು. ಅದ್ ನಿಮ್ಮ ಇದು ಬಿಡಿ, ನಿಮ್ಮ ಮನ್ಸಲ್ಲಿ ಏನಿರುತ್ತೆ ಅದ್ ಕೂತ್ಕೊಂಡು ಕೇಳ್ತಾರೆ, ಆ ಪ್ರಸಾದ ಆಗುತ್ತೆ. ಅದು ಆದ್ರೆ 100% ಗ್ಯಾರಂಟಿ. ಇಲ್ಲ ಅಂದ್ರೆ ಸಾಯಂಕಾಲದಾಗ ಕೂತ್ಕೊಂಡ್ರು ಕೊಡಲ್ಲ. ಆಯ್ತಾ?
ಇದು ಇಷ್ಟ ಆಯ್ತಾ? ಹ್ಮ್. ಈಗ ನೀವ್ ಹೇಳಿದ್ರಲ್ಲ ಬಂದಿ ಬಸವ ಯಾಕೆ ಹಾ. ಬಂತು ಅಂತ. ಹಾ. ಈ ಬಂದಿ ಬಸವ ಯಾಕೆ ಬಂತು ಅಂದ್ರೆ ಹಾ. ಒಬ್ಬ ಶಿವಶರಣೆ ಇದ್ಲಂತೆ. ಹ್ಮ್. ಆ ಶಿವಶರಣೆ ಹ್ಮ್. ಒಂದು ಹಸು ಕಟ್ಟಿದ್ಲಂತೆ. ಹ್ಮ್. ಹಸು ಎಷ್ಟು ವರ್ಷ ಆದ್ರೂ ಫಲ ಕೊಡ್ಲಿವಂತೆ. ಹಾ. ಕೊಡ್ದಿಲ್ದಾಗ ಏನಾಯ್ತು, ಹಾ. ಆವಾಗ ಬಂದು ಆ ದೈವ ಭಕ್ತಿ ಸ್ವಾಮಿ ಮರೆ ಬಿದ್ಲು. ಹ್ಮ್. ಏನ್ ಸ್ವಾಮಿ, ನಾನೊಂದು ಹಸು ಕಟ್ಕೊಂಡಿದ್ದೀನಿ, ಅದು ಇಷ್ಟು ವರ್ಷ ಆದ್ರೂ ಫಲ ಕೊಡ್ಲಿಲ್ಲ. ಹ್ಮ್. ಫಲ ಏನಾದ್ರು ಕೊಟ್ರೆ ಹ್ಮ್. ಆ ಕರು ತಗೊಂಬಂದು ಕಾಲ್ ತೊಳೆದು ನಿಮ್ ಸನ್ನಿಧಿ ಬಿಟ್ಬಿಡ್ತೀನಿ ಅಂತ ಅರ್ಕೆ ಮಾಡ್ಕೊಂಬಿಟ್ಟು. ಹಾ. ಅದೇನ್ ಮಾಡ್ತು, ವರ್ಷ ತುಂಬೋದ್ರೊಳಗಾಗಿ ಒಂದು ಕರು ಹಾಕ್ತು. ಹಾ. ಅವಳು ಹೇಳಿದ ಪ್ರಕಾರ ಹಾ. ಅರ್ಕೆ ಪ್ರಕಾರ ಹೊಡ್ಕೊಂಬಂದ್ಲು. ಹಾ. ಹೊಡ್ಕೊಂಬಂದು ಕಾಲ್ ತೊಳೆದ್ಬಿಟ್ಟು ಪೂಜೆ ಮಾಡಿ ಹಾ. ತಗಳಪ್ಪ ನೀನ್ ಸನ್ನಿಧಿ ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಬಿಟ್ಟು ಹೊಟ್ಟೋದ್ಲು. ಹಾ. ಅದೇನ್ ಮಾಡ್ತು, ಅಲ್ಲಿ ಇಲ್ಲಿ ಮೇಯ್ಕೊಂಡು ಬೆಳೀತಾ ಬೆಳೀತಾ ದೊಡ್ಡ ಬಸವಾಗ್ಬಿಡ್ತು. ಹ್ಮ್. ಬಸವಾಗ್ಬಿಟ್ಟು ಏನ್ ಮಾಡ್ಬಿಡ್ತು, ಹ್ಮ್. ಈ ಸುತ್ತಮುತ್ತ ಇವ್ರಿಗೆಲ್ಲ ಕಿರ್ಕೊಳ ಕೊಡಕ್ ಶುರು ಆಯ್ತು ರೈತರುಗಳಿಗೆ. ರೈತರುಗಳಿಗೆ. ಹಾ. ಅವಾಗ ಇಡೀ ರೈತರೆಲ್ಲ ಬಂದು ಸ್ವಾಮಿ ಮೊರೆ ಬಿದ್ರು. ಹ್ಮ್. ಏನಪ್ಪ ನಿನ್ನರ ಪ್ರಸಾದಿಂದ ಹುಟ್ಟೈತೆ, ಹ್ಮ್. ಬಂದೆಲ್ಲ ನನಗೆ ಕಿರುಕುಳ ಕೊಡ್ತಾ ಇದೆ ಅಂತ ಹ್ಮ್. ಹೇಳ್ಬಿಟ್ಟು ಅವಾಗ ಸ್ವಾಮಿ ಅಪ್ಪಣೆ ಕೊಡ್ತಾನೆ. ಹ್ಮ್. ನೋಡಿ ಕೇಳಿ, ಅದು ಎಲ್ಲೈತೆ ಎಳ್ಕೊಂಬನ್ನಿ ಅಂತ. ಹಾ. ಈ ಸುತ್ತೇಳಹಳ್ಳಿ ಗ್ರಾಮಸ್ಥರು ಸೇರ್ಬಿಟ್ಟು ಹಾ. ಅದನ್ನ ಹೋಗಿ ಕಾಲಿಗೆ ಸಪ್ನೆಯಾಗಿ ಎಳ್ಕೊಂಬಂದು ಹಾ. ಜೈಲು ಅಂತ ಹಾಕಿರೋದು. ಹಾ. ಗೊತ್ತಾಯ್ತಾ? ಹಾ. ಅದನ್ನ ಜೈಲು ಅಂತ ಹಾಕಿರೋದು. ಹಾ. ನಾವು ಪೂಜೆ ಮಾಡಕ್ ಮೆಟ್ಲು ಹಾಕೊಂಡಿದೀವಿ ಅಷ್ಟೇ, ಹಾ. ಜೈಲು ಅಂತ ಹಾಕಿರೋದು. ಹಾ. ಅದಾಯ್ತಾ? ಅದು ಬಸವಣ್ಣಂದು. ಹಾ. ಇದ್ರೊಳಗಡೆ ಒಂದು ಲಿಂಗು ಇದೆ ಹಾ. ಇಲ್ಲಿ. ಹಾ. ಅದು ಯಾವುದು ಅಂದ್ರೆ ಚುಂಚನಗಿರಿ ಭೈರವೇಶ್ವರ. ಹಾ. ಚುಂಚನಗಿರಿ ಭೈರವ. ಹಾ. ಚುಂಚನಗಿರಿ ಭೈರವೇಶ್ವರ ಕದ್ದು ಕೂತಿರೋ ಜಾಗ ಅದು. ಕದ್ದು ಕೂತಿರೋ ಜಾಗ. ಹಾ. ಇದು ಹಾ. ಅದ ಉದ್ಭವ, ಕೆತ್ತಿರವ್ಯಾವು ಇಲ್ಲ, ಹಾ. ಹಾ. ಉದ್ಭವ ಅವು. ಹಾ. ಆಮೇಲೆ ಅದು ಏನಕ್ಕೆ ಇಲ್ಲಿ ಕದ್ದು ಕೂತ್ಕಂತು ಅಂದ್ರೆ, ಹ್ಮ್. ಇವಂದು ಬಂದು ಸ್ವಂತ ಸ್ಥಳ ಬಂದು ತಿರುಪತಿ ಹಾ. ಭೈರವಂದು. ಭೈರವಣ್ಣ. ಅಲ್ಲಿ ಸ್ವಲ್ಪ ನಾನು ಅಂತ ಮೆರೆಯೋರಂತೆ. ಹಾ. ಅವಾಗ ಏನ್ ಮಾಡಿದ್ರಂತೆ, ಹಾ. ದೇವಾನುದೇವತೆಗಳೆಲ್ಲ ಕೂತಿದ್ರಂತೆ. ಹಾ. ಕೂತಿದ್ದಾಗ ಇವರು ಅಧಿಪತಿ ಅದಕ್ಕೆ. ಹಾ. ಯಾರು, ಭೈರವ ಭೈರವ. ಅಧಿಪತಿ. ಹಾ. ಅವಾಗ ಏನ್ ಮಾಡಿರಂತೆ ಅಂದ್ರೆ, ಇವ್ರ ಅಧಿಪತಿಲಿ ಇದ್ದಾಗ ಎಲ್ಲ ಕೂತಿದ್ರಲ್ಲ, ಹ್ಮ್. ಅಲ್ಲ ಸಂಚಾರ ಹೊರಟ್ರಂತೆ ಹ್ಮ್. ವೀರಭದ್ರ ಸ್ವಾಮಿ. ಹ್ಮ್. ಸಂಚಾರ ಹೊರಟಾಗ ನೋಡಿರಂತೆ ಈ ಸಮೂಹನ. ಹ್ಮ್. ನೋಡ್ಬಿಟ್ಟು ಏನ್ ಮಾಡ್ರಂತೆ, ಹೋಗಿ ಅದ್ರೊಳಗೆ ಸೇರ್ಕೊಂಡ್ರಂತೆ ಇವ್ರು. ಹ್ಮ್. ಯಾರು, ವೀರಭದ್ರ ಸ್ವಾಮಿ. ವೀರಭದ್ರ ಸ್ವಾಮಿ. ಅವ್ರು ಹೆಂಗ್ ಸೇರ್ಕೊಂಡ್ರು ಅಂದ್ರೆ, ಹ್ಮ್. ದಾಸೈನ್ ರೂಪ ತಾಳಿ ಹ್ಮ್. ಸೇರ್ಕೊಂಡಿದ್ದು ಹ್ಮ್. ಹೋಗಿ. ಹಾ. ಅವಾಗ ಏನಾಯ್ತು, ಎಲ್ಲ ಸಾಯಂಕಾಲ ಆಯ್ತು, ಎಲ್ಲ ದೇವತೆಗಳು ಮಾತುಕತೆ ಆಡ್ಗಣೆನ ಮಾಡ್ಕೊಂಡು ಹೊರಟ್ಬಿಟ್ರು. ಹ್ಮ್. ಈ ದಾಸೈನ್ ರೂಪದಲ್ಲಿ ಇದ್ದವ್ರು ಹೋಗ್ಲಿಲ್ಲ. ಹೋಗ್ಲಿಲ್ಲ. ಆವಾಗ ಭೈರವ ಕೇಳ್ತಾನೆ, ಹ್ಮ್. ಏನೋ ದಾಸಯ್ಯ ಯಾಕೆ ಹೋಗ್ಲಿಲ್ಲ ನೀನು ಅಂತ. ಹ್ಮ್. ಅವಾಗ ದಾಸಯ್ಯ ಹೇಳ್ತಾನೆ, ಹ್ಮ್. ಇಲ್ಲ ಭೈರವ, ನಾನು ಇಲ್ಲೇ ಇರ್ತೀನಿ, ಬೆಳಗ್ಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಹ್ಮ್. ಅವಾಗ ಏನ್ ಮಾಡ್ತಾರೆ, ಆಯ್ತು ಇರು ಅಂದ್ಬಿಟ್ರು. ಹ್ಮ್. ಇರು ಅಂದಾಗ ಏನಾಗೋಯ್ತು, ಇವರು ಇಬ್ರು ಹಿಂಗೆ ಕೂತಿದ್ರು ಮಾತಾಡ್ಕೊಂಡು. ಹ್ಮ್. ಇವರು ಹೇಳಿದ್ರು ದಾಸಯ್ಯ, ದಾಸಯ್ಯ. ಭೈರವ ಹಾ. ಒಂದಾಟ ಪಗಡೆ ಆಡೋಣ ಬಾ, ನಾನು ನಿದ್ದೆ ಬರಲ್ಲ ಅಂದ್ರು. ಹ್ಮ್. ಭೈರವ ಹ್ಮ್. ಅಲ್ಲ, ಇವನು ದಾಸಯ್ಯ. ದಾಸಯ್ಯ. ದಾಸಯ್ಯ ಯಾರು ಹೇಳಿ, ಭೈರವನೇ. ವೀರಭದ್ರ ವೀರಭದ್ರ ಸ್ವಾಮಿ. ಹಾ. ಹಾ. ಅವರು. ಹಾ. ಅವಾಗ ಇವರು ಬೈದ್ ಬಿಡ್ತಾರೆ. ಹಾ. ಯಾರು, ಭೈರವ, ಭೈರವ. ನನ್ನ ಮೇಲೆ ಪಗಡೆ ಆಡ್ ಗೆದ್ದೋರೇ ಇಲ್ಲ, ಹಾ. ನೀನ್ ನನ್ನ ಪಗಡೆ ಆಡ ಕರಿತಿ ಅಂದ್ಬಿಟ್ಟು. ಹಾ. ಇಲ್ಲ ಏನಾಗ್ಲಿ ಆಡೋಣ ಬಾ ಅಂತ ಕರೀತಾರೆ. ಹಾ. ಇಬ್ರು ಎದುರು ಬರ್ ಕೂತ್ಕೊಂತಾರೆ. ವೀರಭದ್ರ ಸ್ವಾಮಿ, ಭೈರವ. 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 ಹಾ. ಇಲ್ಲಿ ದಾಸಯ್ಯನ ರೂಪದಲ್ಲಿರೋದು ಹಾ. ವೀರಭದ್ರ ಸ್ವಾಮಿ. ಹಾ. ಹಾ. ಅವ್ರು ಏನ್ ಮಾಡ್ತಾರೆ, ಕೂತ್ಕೊಂತಾರೆ ಇಬ್ರು ಹ್ಮ್. ಎದುರು ಬದ್ರಿಗೆ. ಹಾ. ಕೂತ್ಕೊಂಡಾಗ ಏನ್ ಮಾಡ್ತಾರೆ, ಪಗಡೆ ಹಾಕ್ಬೇಕಲ್ಲ, ಹಾ. ಪಣ ಇಡ್ಬೇಕಲ್ಲ ಏನನ್ನ. ಹಾ. ಅವಾಗ ದಾಸಯ್ಯನ್ ಕೇಳ್ತಾರೆ, ಹಾ. ದಾಸಯ್ಯ ಪಣ ಏನ್ ಹಿಡಿತೀವ ನೀನು ಅಂತಾರೆ. ಅವಾಗ ಹಾ. ಅವಾಗ ದಾಸಯ್ಯ ಏನ್ ಮಾಡ್ತಾನೆ, ಹಾ. ನನ್ನ ಹತ್ರ ಬಹುನಾಸ ಐತೆ, ಹಾ. ಇಡ್ತೀನಿ ಅಂತಾನೆ. ಬೋನಾಸಿ. ಹಾ. ಹಾ. ಏನು. ಇಟ್ಟು ಪಗಡೆ ಹಾಕ್ತಾರೆ. ಹ್ಮ್. ಅವಾಗ ಭೈರವ ಗೆಯ್ತಾರೆ. ಹ್ಮ್. ಆ ಬೋನಸಿ ಹೊಡ್ಕೊಂಡ್ಬಿಡ್ತಾರೆ ಅವರು. ಹ್ಮ್. ಎರಡನೇ ಆಟ ಆಡಬೇಕು. ಹ್ಮ್. ಎರಡನೇ ಆಟ ಏನ್ ಇಡ್ತಿಂತಾರೆ, ಹ್ಮ್. ಶಂಕು ಜಾಗಟೆ ಐತೆ ಇಡ್ತೀನಿ ಅಂತಾರೆ. ಹ್ಮ್. ಅವಾಗ ಶಂಕು ಜಾಗಟೆನೂ ಇಡ್ತಾರೆ. ಹ್ಮ್. ಅವಾಗ್ಲೂ ಅವ್ರಿಗೆ ಗೆಯ್ತಾರೆ, ಹ್ಮ್. ಹೊಡ್ಕೊಂತಾರೆ ಅದನ್ನು. ಹ್ಮ್. ಮೂರನೇ ಆಟ ಆಡ್ಬೇಕಲ್ಲ, ಹಾ. ಇವ್ರ ಹತ್ರ ಏನೂ ಇಲ್ಲ. ಹಾ. ಅವಾಗ ಹೇಳ್ತಾನೆ ಭೈರವ, ಹಾ. ನಾನು ಹೇಳಿಲ್ವಾ ನನ್ನ ಮೇಲೆ ಆಟ ಆಡ್ ಗೆದ್ದೋರೇ ಇಲ್ಲ, ಹಾ. ನೀನ್ ಬಂದು ನನ್ನ ಪಗಡೆ ಆಡ ಕರಿತಿ ಹಾ. ಅಂತ ಹೇಳಿ ಬೈದ್ ಬಿಡ್ತಾನೆ. ಹಾ. ಅವಾಗ ಇನ್ನೊಂದು ಆಟ ಆಡೋಣ ಭೈರವ ಅಂತ ಹೇಳ್ತಾರೆ ಹಾ. ದಾಸಯ್ಯ. ದಾಸಯ್ಯ. ದಾಸಯ್ಯ ಹೇಳಿ ವೀರಭದ್ರ. ವೀರಭದ್ರ ಸ್ವಾಮಿ. ಹಾ. ಹಾ. ಅವಾಗ ಏನ್ ಮಾಡ್ತಾರೆ, ಇಲ್ಲ ಇನ್ನೊಂದು ಆಟ ಏನಾಗ್ಲಿ ಆಡ್ಬಿಡೋಣ ಅಂತಾರೆ. ಹಾ. ಆಡೋಣ ಅಂದಾಗ ಏನ್ ಮಾಡ್ತಾರೆ, ಸರಿ ಆಡೋದನ್ನ ಸರಿ, ಪಣ ಏನ್ ಇಡ್ತಿ ಅಂತಾರೆ. ಹಾ. ಅವಾಗ ಇವ್ರು ಹೇಳ್ತಾರೆ ದಾಸಯ್ಯ, ಹ್ಮ್. ಏನಾದ್ರು ಒಂದ್ ವೇಳೆ ನಾನು ಸೋತ್ರೆ ಹ್ಮ್. ನಾನ್ ಸಾಯೋವರೆಗೂ ನಿಮ್ ಸೇವಕನಾಗಿ ಹ್ಮ್. ಸೇವೆಗೆ ಮಾಡ್ಕೊಂಡು ಇದ್ಬಿಡ್ತೀನಿ ಹ್ಮ್. ಅಂತ ಪಣ ಆಗ್ಬಿಡ್ತದೆ. ಹ್ಮ್. ಸೇವೆ ಮಾಡ್ಕೊಂಡಿರ್ತೀನಿ, ಆ ನಂದು ವಾಗ್ದಾನ ಅಂತ ಹೇಳ್ಬಿಡ್ತಾರೆ. ಹ್ಮ್. ಅವಾಗ ಏನ್ ಮಾಡ್ತಾರೆ, ಆಯ್ತು ನೀನ್ ಅದಕ್ಕೆ ಇದ್ದಿ ಬಾ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು ಹ್ಮ್. ಆಡ್ಬೇಕು ಇನ್ನೇನು. ಹ್ಮ್. ಅವಾಗ ಇವ್ರು ಕೇಳ್ತಾರೆ, ತಾಳು ಭೈರವ, ಹ್ಮ್. ಒಂದ್ ವೇಳೆ ನೀ ಸೋತ್ಬಿಟ್ರೆ ಅಂತಾರೆ ಹ್ಮ್. ಇವ್ರು ದಾಸಯ್ಯ. ದಾಸಯ್ಯ. ಅವಾಗ ಅವ್ರೇನ್ ಮಾಡ್ತಾರೆ, ಒಂದ್ ವೇಳೆ ನಾನೇನಾದ್ರು ಸೋತ್ರೆ ಹ್ಮ್. ನಾನ್ ನಿನ್ನ ಹತ್ರ ಏನ್ ಹೊಡ್ಕೊಂಡಿದೀನಿ ಎಲ್ಲ ವಾಪಸ್ ಕೊಡ್ತೀನಿ, ಹ್ಮ್. ಈ ಸ್ಥಳ ಬಿಟ್ಟು ನಾನು ಹೊರಟ್ಬಿಡ್ತೀನಿ ಅಂತಾರೆ. ಹ್ಮ್. ಹೊರಟ್ಬಿಡ್ತೀನಿ ಅಂದಾಗ ಹ್ಮ್. ಅವಾಗ ಏನ್ ಮಾಡ್ತಾರೆ, ಒಂದ್ ಅಕ್ಷಯ ಪಾತ್ರೆ ಐತೆ ನನ್ನ ಹತ್ರ, ಅದು ಕೊಟ್ಬಿಟ್ಟು ಹೊರಟ್ಬಿಡ್ತೀನಿ ಅಂತ ಹೇಳ್ತಾರೆ. ಹ್ಮ್.
ಅವಾಗ ಏನು ಮಾಡ್ತಾರೆ, ಆಯಿತು ಅಂತ ಪಣ ಆಗೋತದೆ. ಹ್ಮ್ ಅವಾಗ ಏನು ಮಾಡ್ತಾರೆ, ಪಗಡೆ ಹಾಕ್ತಾರೆ. ಹ್ಮ್ ಹಾಕಿದಾಗ ಏನು ಮಾಡ್ತಾರೆ, ದಾಸಯ್ಯ ಗೆದ್ದು ಬಿಡ್ತಾರೆ. ದಾಸಯ್ಯ ಗೆದ್ದು ಬಿಡ್ತಾರೆ. ಆ, ಗೆದ್ದು ಬಿಡ್ತಾರೆ. ಹ್ಮ್ ಅವಾಗ ಏನು ಮಾಡ್ತಾರೆ, ಹ್ಮ್ ಹೊಡ್ಕೊಂಡಿದ್ದೆಲ್ಲ ಕೊಡ್ತಾರೆ. ವೀರಭದ್ರ ಸ್ವಾಮಿ. ಅಕ್ಷಯ ಪಾತ್ರೆನೂ ಕೊಡ್ತಾರೆ. ಹ್ಮ್ ಈ ಜಾಗ ಖಾಲಿ ಮಾಡ್ಬೇಕಲ್ಲ, ಹ್ಮ್ ಎದ್ದೇಳ್ತಾರೆ ಮೇಲಕ್ಕೆ ಜಾಗ ಹ್ಮ್ ಖಾಲಿ ಮಾಡಕ್ಕೆ ಹ್ಮ್ ಹೊರಡಕ್ಕೆ. ಹ್ಮ್ ಓದಕ್ಕೆ ಎದ್ದೇಳಾಗ ಹ್ಮ್ ಈ ಇವ್ರ ಹತ್ರ ಏನಿರ್ತದೆ, ದಾಸಯ್ಯನ ಹತ್ರ ಹ್ಮ್ ಒಂದು ಮಂತ್ರಯುತವಾದ ಶಕ್ತಿಯುತ ತೇರು ಇರ್ತದೆ. ಹ್ಮ್ ಅದನ್ನ ನೋಡ್ಬಿಡ್ತಾರೆ ಇವರು, ಭೈರವ. ಹ್ಮ್ ಎಲ್ಲ ಕಳ್ದಾಸ ಇವನು, ಹ್ಮ್ ನನ್ನ ಬರೀ ಶಂಕು ಜಾಗತೆ ಕಾಡಿಸ್ಬಿಟ್ನಲ್ಲ ಇವನು, ಹ್ಮ್ ತೇರು ಮಡಿಕೊಂಬಿಟ್ಟು ಅಂದ್ಬಿಟ್ಟು ಆ ತೇರ್ನ ಕಿತ್ಕೊಂಡ್ಬಿಡ್ತಾರೆ. ಹ್ಮ್ ಕಿತ್ಕೊಂಡು ಓಡ್ಬಿಡ್ತಾರೆ. ಹ್ಮ್ ಓಡ್ಬಿಟ್ಟಾಗ ಏನಾಯ್ತದೆ, ಈ ದಾಸಯ್ಯ ಹಿಂದೆ ಅವ್ರ ಮುಂದೆ, ಇವ್ರ ಹಿಂದೆ, ಅವ್ರ ಮುಂದೆ ಅಟ್ಕೊಂಡು ಓದ್ತಾ ಇರ್ತಾರೆ. ಹ್ಮ್ ಓದ್ತಾ ಇರ್ಬೇಕಾದ್ರೆ ಇಂಥ ಬೆಟ್ಟ ಗುಡ್ತಲ್ಲಿ ಹ್ಮ್ ಕದ್ದು ಕೂತಿರೋ ಜಾಗ ಹ್ಮ್ ಭೈರವ ಬಂದು ಅದು ಕತ್ ಕೂತಿರೋ ಜಾಗ. ಜಾಗ ಹ್ಮ್ ಕದ್ದು ಕೂತ್ಕೊಂಡ್ರು ಬಿಡಲ್ಲ, ಹ್ಮ್ ಹಂಗೂ ಅಟ್ಕೊಂಡು ಓದ್ತಾನೆ ಇರ್ತಾರೆ. ಹ್ಮ್ ಅವಾಗ ಏನ್ ಮಾಡ್ತಾನೆ, ಮಾರುತಿ ಅಡ್ಡ ನಿಂತ್ಕೊಂತಾನೆ. ಹ್ಮ್ ಅವಾಗ ಹೇಳ್ತಾನೆ ಮಾರುತಿ, ಹ್ಮ್ ವೀರಭದ್ರ ಸ್ವಾಮಿ ಅವ್ರಿಗೆ ನಮೋ ನಮೋ ಅಂತಾನೆ ಹ್ಮ್ ಮಾರುತಿ. ಹ್ಮ್ ಅವಾಗ ಇವ್ರು ಕೇಳ್ತಾರೆ, ಹ್ಮ್ ಯಾರು ಹೇಳಿ, ದಾಸಯ್ಯ. ದಾಸಯ್ಯ. ಮಾರುತಿ, ಹ್ಮ್ ನಾನು ವೀರಭದ್ರ ಅಂತ ನಿನ್ಗೆ ಹೆಂಗ್ ಗೊತ್ತು ಅಂತಾರೆ. ಹ್ಮ್ ಏನ್ ಸ್ವಾಮಿ, ಇಡೀ ನನ್ನ ರೋಮಾದ ರೋಮ ಎಲ್ಲ ಲಿಂಗು, ನೀವು ಹ್ಮ್ ಕೊಟ್ಟ ಶಿವ ದೀಕ್ಷೆ ನನಗೆ, ಹ್ಮ್ ನೀವು ಯಾರು ಅಂತ ಅರಿದಿದ್ಮೇಲೆ ನಾನು ಇನ್ಯಾಕೆ ಯಾಕೆ ಅಂತ ಮಾರುತಿ. ಹ್ಮ್ ಅವರೇ ತಾನೇ ಶಿವ ದೀಕ್ಷೆ ಕೊಟ್ಟಿರೋದು. ಹ್ಮ್ ಅವಾಗ ಹಂಗಂತ ಹೇಳ್ತಾನೆ. ಅವಾಗ ಏನು ಮಾಡ್ತಾನೆ ಮಾರುತಿ, ಹೇಳ್ತಾನೆ, ನಿಮ್ಗೆ ಎದ್ರುಕೊಂಡು ಓಡೋತಾವ್ರೆ, ಹ್ಮ್ ಬಿಟ್ಬಿಡಿ. ಹ್ಮ್ ಇನ್ನು ನೀವು ಒಟ್ಟಿಸ್ಕೊಂಡು ಹೋದಷ್ಟು ಅವ್ರು ಓಡೋತಾರೆ, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ, ಹ್ಮ್ ಬಿಟ್ಬಿಡಿ ಅಂತಾರೆ. ಹ್ಮ್ ಅವ್ರು ಹೋಗಿ ಚುಂಚನಗಿರಿ ನೆಲೆಸ್ತಾರೆ, ಹ್ಮ್ ಇವ್ರು ಹೋಗಿ ತಿರುಪತಿಲಿ ನೆಲೆಸ್ತಾರೆ. ಹ್ಮ್ ಯಾರು, ದಾಸಯ್ಯ. 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 ಅಲ್ಲಿ ನಿಜವಾದ ದೇವ್ರು ಯಾವ್ದು ಹೇಳ್ರಿ, ವೀರಭದ್ರ. ವೀರಭದ್ರ ಸ್ವಾಮಿ. ಹ್ಮ್ ಹ್ಮ್ ಅಲ್ಲಿ ವಾರಕ್ಕೊಂದ್ಸತಿ ಪೂಜೆ ಆತೈತೆ. ಹ್ಮ್ ಏನು ಬಿಲ್ಪತ್ರೆ ಪೂಜೆ, ಯಾರನ್ನೂ ಬಿಡಲ್ಲ ಅವಾಗ. ಹ್ಮ್ ಹಿಂದೆ ವಿಭೂತಿ, ಮುಂದೆ ನಾಮ ನಾಮ. ಇರೋದಕ್ಕೆ, ಹ್ಮ್ ಗೊತ್ತಾಯ್ತಾ. ಹ್ಮ್ ಅಲ್ಲಿ ಅವ್ರು ನೆಲೆಸ್ತಾರೆ, ಇಲ್ಲಿ ಇವ್ರು ನೆಲೆಸ್ತಾರೆ, ಹ್ಮ್ ಗೊತ್ತಾಯ್ತಾ. ಹ್ಮ್ ಇಲ್ಲಿ ಕಳ್ತೇರು ಚುಂಚನಗಿರಿ, ಚುಂಚನಗಿರಿ ಕಳತೇರು. ಬೆಳ್ಕರ್ ಮೇಲೆ ತೇರಾಗಲ್ಲ, ಅದು ಹ್ಮ್ ಕದ್ಗಮಂತೇರು ತಿರುಪತಿಯಿಂದ, ಹ್ಮ್ ಅದಕ್ಕೆ ಅದಕ್ಕೆ ರಾತ್ರಿ ಕಳ್ತೇರು. ಹ್ಮ್ ಅದು ಕಳ್ಳಭೈರವ ಅಂತ ಹೆಸರು. ಈಗ ಕಳಭೈರವ. ಕಾಲ್ ಭೈರವ ಮಾಡ್ಕೊಂಬಾರೆ, ಹ್ಮ್ ಗೊತ್ತಾಯ್ತರ. ಹ್ಮ್ ಅದು ಕಳ್ಳಭೈರವ. ಹ್ಮ್ ಅಲ್ಲಿ ತೇರ್ ಕದ್ಕೊಂಬಂದಿದ್ದು, ಇಲ್ಲಿ ತೇರಾಗೋದು. ಬೆಳ್ಕರ್ ಮೇಲೆ ತೇರಾಗಲ್ಲ, ಹ್ಮ್ ರಾತ್ರಿ ಹೊತ್ತಾಗದ ತೇರೋದು. ಹ್ಮ್ ಅದಕ್ಕೆ ಕಳ್ಳತೇರು ಅಂತ ಹೆಸರು. ಈಗ ಕಾಲ್ ಭೈರವನ್ ಮಾಡ್ಕೊಂಡವ್ರಿ, ಗೊತ್ತಾಯ್ತರ. ಹ್ಮ್ ಅದು ಅಷ್ಟಾಯ್ತಾ, ಹ್ಮ್ ಇದ್ರದ್ದು ಹ್ಮ್ ಅಷ್ಟಾಯ್ತಾ. ಆಮೇಲೆ ಇವ್ರು ತಪಸ್ ಮುಗಿದ್ನಂತ ಅವ್ರು ಅಲ್ಲೇ ಐಕ್ಯವಾಗ್ಬಿಟ್ರು. ಹ್ಮ್ ಅಲ್ಲಿ ಹ್ಮ್ ಅಲ್ಲೂ ಉದ್ಭವ ಲಿಂಗ ಐತಿ, ಐ- ಅಲ್ಲಿ ಅದ್ರಡೆ ಹ್ಮ್ ಋಷಿಮುನಿಗಳು, ಐಕ್ಯ. ಮೋದ್ಗಲ್ಯ ಋಷಿ ಅಲ್ಲಿ ಐಕ್ಯ ಆಗಿರೋದು. ಐಕ್ಯವಾದ ಐಕ್ಯ ಸ್ಥಳ ಅದು, ಹ್ಮ್ ಗೊತ್ತಾಯ್ತರ. ಹ್ಮ್ ಆಮೇಲೆ ಆಚೆ ಗಣಪತಿ ಐತಲ್ಲ, ಹ್ಮ್ ಅದು ಸಂಕಷ್ಟಾರ ಗಣಪತಿ. ಹ್ಮ್ ಅಲ್ಲಿ ಏನು ದ್ರವ್ಯ ಇದೆಯಂತೆ, ಹ್ಮ್ ಯಾರ ಕೈಲೂ ಅದನ್ನ ಈಗ ತಡೆಯಕ್ಕಾಗ್ಲಿಲ್ವಂತೆ. ಹ್ಮ್ ಅದಕ್ಕೆ ಇಡೀ ದೇವಾನ್ ದೇವತೆಗಳೆಲ್ಲ ಸೇರಿ ಹ್ಮ್ ಗಣಪತಿ ನಾರ್ಸಿರಂತೆ. ಹ್ಮ್ ಗಣಪತಿ ನಾರ್ಸಿ ಕುಂಡ್ರಿಸಿರೋದಲ್ಲಿ, ಹ್ಮ್ ಆ ಗೊತ್ತಾಯ್ತಾ? ದ್ರವ್ಯವನ್ನ ಹಾ. ಹ್ಮ್ ಆಮೇಲೆ ಆ ತೀರ್ಥ ಹೇಳಿದ್ನಲ್ಲ, ಹ್ಮ್ ತೀರ್ಥದ ವಿಶೇಷ ಏನು ಅಂದ್ರೆ, ಹ್ಮ್ ಅದೊಂದು ವಿಶೇಷ ಐತೆ. ಏನು, ಯಾರಾದ್ರೂ ಮಕ್ಳಿಲ್ದಲೇ ಇರೋರು ಹ್ಮ್ ಬಂದು 3 ವಾರ ನೀರು ಹಾಕಿಸ್ಕೋಬೇಕು. ಹ್ಮ್ ಅಮಾವಾಸ್ಯೆ, ಪೌರ್ಣಮಿ, ಅಮಾವಾಸ್ಯೆ, ಇಲ್ಲ ಹ್ಮ್ ಪೌರ್ಣಮಿ, ಅಮಾವಾಸ್ಯೆ, ಪೌರ್ಣಮಿ, ಈ ಹ್ಮ್ ತರ ಹ್ಮ್ 3 ಸತಿ ನೀರು ಹಾಕಿಸ್ಕೊಂಡು ಹ್ಮ್ ಅಲ್ಲಿ ಗಂಗೆ ಪೂಜೆ ಮಾಡೋದು, ಹಾ ಅಲ್ಲೇ. ಮರ ಬೀಳೋದು. ಹಾ ಅಷ್ಟೇ ಅರ್ಕೆ, ಹಾ ಇನ್ನೇನು ಇಲ್ಲ ಅದಕ್ಕೆ ಅರ್ಕೆ. ಹಾ ಇದುವರೆಗೆ ಯಾವ ಫೇಲು ಆಗಿಲ್ಲ, ಹಾ ಪೂಜೆ ಮಾಡ್ಕೊಂಡ್ ಬಂದಿರೋದು. ಹಾ ಕಣ್ಣಲ್ಲಿ ಏನೋ ಮಾಮೇಶ ತೀರ್ಥ ಇಲ್ಲೆಲ್ಲ ದೇವರುಗಳೆಲ್ಲ ಇದಾವೆ ನೋಡಿ. ಬಾ ಸರ್, ಬಾ ಇರಿ ಬಂದ್ಬಿಡ್ತೀನಿ. ಹಾಗೆ ಅಲ್ಲಿ ತೀರ್ಥ ಮುಗಿಸ್ಕೊಂಡು ಮುಂದೆ ಬಂದಾಗ ನಮ್ಮ ಕಣ್ಣಿಗೆ ಬಿದ್ದಿದ್ದು ಉದ್ಭವ ನಾಗದೇವತೆ ಅಂತ ಒಂದು ಉದ್ಭವ ಮೂರ್ತಿ ಇದೆ. ಸೊ ನೀವು ನೋಡ್ತಿರ್ಬೋದು, ಇದೇನೆ ಉದ್ಭವ ಮೂರ್ತಿ. ಇದು ನಾಗದೇವತೆ ಸನ್ನಿಧಿ ಅಂತ ಬರ್ತಿದ್ದಾರೆ ನೋಡಿ. ಅಲ್ಲಿ ನಮ್ಮ ರಾಕೇಶ್ ಅವರು ಹೂ ಇಕ್ಬಿಟ್ಟು ಕೈ ಮುಕ್ಕೊಂಡ್ರು. ಹಾಗೆ ಒಂದು ಗಣೇಶನ ಮೂರ್ತಿ ಇತ್ತು, ಅದಕ್ಕೆ ನಾವು ಕೈ ಮುಕ್ಕೊಂಡು ಹಾಗೆ ಅಲ್ಲಿ ಮುಗಿಸ್ಕೊಂಡು ಮುಂದೆ ಬಂದಾಗ ದೇವಸ್ಥಾನದ ಆವರಣದಲ್ಲಿ ತಂಪನೆಯ ಗಾಳಿ ಬೀಸ್ತಿತ್ತು. ಸೊ ನಾವು ಕೂಡ ಅಲ್ಲೇ ಕುಳಿತು ಸ್ವಲ್ಪ ಸಮಯ ವಿಶ್ರಾಂತಿಯನ್ನು ತಗೊಂಡು, ಅದಾದ ನಂತರ ದೇವರಿಗೆ ಕೈ ಮುಗಿದು ಅಲ್ಲಿಂದ ಹೊರಡೋಣ ಅನ್ನೋ ಅಷ್ಟೊತ್ತಿಗೆ ಈ ಅಣ್ಣವರು ಇಲ್ಲಿ ದಾಸೋಹ ಬೇರೆ ಇದೆ, ಬಂದು ಪ್ರಸಾದವನ್ನು ತಗೋಬೇಕು ಅಂತ ಹೇಳಿದ್ರು. ಸೊ ನಾವು ಕೂಡ, ನಾನು ಮತ್ತು ನಮ್ಮ ರಾಕೇಶು ಒಳಗಡೆ ಹೋದೋ ದಾಸೋಹ ಭವನದಲ್ಲಿ. ಸೊ ನೀವು ನೋಡ್ಬೋದು ಒಳಗಡೆ ಯಾವ ರೀತಿ ಇದೆ ಅಂತ ನೋಡಿ. ಕೂತ್ಕೊಳ್ಳೋದಕ್ಕೆ ಒಳ್ಳೆ ಆಸನಗಳು, ಮತ್ತು ಊಟ ಮಾಡೋದಕ್ಕೆ ಟೇಬಲ್ಲು, ಬಾಳೆ ಎಲೆಯಲ್ಲಿ ಊಟ ಹಾಕ್ತಾರೆ. ಸೊ ನಮ್ಮ ರಾಕೇಶ್ ಅವರು ಹೇಳ್ತಾಯಿದ್ದಾರೆ,
ಒಂದು ತುತ್ತು ಅನ್ನದ ಹಿಂದೆ 1000 ಕೈಗಳ ಶ್ರಮವಿದೆ, ದಯವಿಟ್ಟು ಅನ್ನವನ್ನು ಎಸೆಯಬೇಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಟೈಮಲ್ಲಿ ಮೈಕು ಆಫ್ ಆಗಿಬಿಟ್ಟಿದೆ, ನೋಡ್ಕೊಂಡಿಲ್ಲ. ಅದೇ ರೀತಿ ನಾವು ಮಾತಾಡಿದ್ದೀವಿ. ಮೈಕ್ ತೊಗೊಂಡಿರೋದು ವಸ್ತ್ರಲ್ಲಿ. ಹಾಗೆ ನೋಡ್ಬೋದು ನೀವು, ಅಡುಗೆ ಮನೆ ಎಲ್ಲ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನದಲ್ಲಿ. ಒಳ್ಳೆ ಊಟ ಹಾಕಿದ್ರು, ನಮಗಂತೂ ತುಂಬ ಖುಷಿ ಆಯಿತು. ಸೊ ಪಲ್ಯ, ಅದಾದ ನಂತರ ಒಂದು ಸ್ವೀಟ್ ಐಟಮು, ಅದು ಪ್ರಸಾದ ಅನಿಸುತ್ತೆ ಸ್ವಾಮಿದು. ಅದಾದ ಮೇಲೆ ಒಂದು ಪೊಂಗಲ್ ಹಾಕಿದ್ರು ನೋಡಿ, ಪೊಂಗಲ್ ಹಾಕ್ತಾಯಿದ್ದಾರೆ. ಹಾಗೆ ರೈಸ್ ಹಾಕಿದ್ರು. ನಿಮ್ಗೆ ಎಷ್ಟು ಬೇಕೋ ಹಾಕ್ತಾರೆ ಅಲ್ಲಿ, ಇದಿಷ್ಟೇ ಅಂತೇನಿಲ್ಲ, ಹೊಟ್ಟೆ ತುಂಬ ಹಾಕ್ತಾರೆ. ನಾವು ಕೂಡ ಹೊಟ್ಟೆ ತುಂಬ ತಿಂದು ಅಲ್ಲಿಂದ ದೇವಸ್ಥಾನದಲ್ಲಿ ಮತ್ತೆ ದೇವರಿಗೆ ಕೈ ಮುಗಿದು ಅಲ್ಲಿಂದ ಹೊರಟು. ಆ ಸೆಂಟ್ರಲ್ಲಿ ನಮ್ಮ ರಾಕೇಶ ನನಗೇನೋ ಹೇಳ್ತಾ ಇದ್ದ. ಸೊ ಅದೇನೋ ನಮಗೆ ಕೇಳಿಸ್ಲಿಲ್ಲ, ಅಲ್ಲಿ ಊಟ ಮಾಡೋ ಬ್ಯುಸಿಯಲ್ಲಿ ನಾನಿದ್ದೆ. ನೀವು ಯಾರಾದರೂ ಬರಬೇಕಾದ್ರೆ ಬಂದು ಈ ದೇವರ ದರ್ಶನವನ್ನು ತಗೊಂಡು ಆಶೀರ್ವಾದ ಪಡಿಬೇಕಾಗಿ ಕೇಳ್ಕೊತೀವಿ. ಈ ದೇವಸ್ಥಾನ ಬಂದು ದಾಬಸ್ಪೇಟೆ ಹತ್ತಿರದ ಒಂದು ಶಿವಗಂಗೆ ತಪ್ಪಲಿನಲ್ಲಿರುವಂತಹ ಕಂಬಾಳು ಎನ್ನುವ ಗ್ರಾಮದಲ್ಲಿದೆ. ಸೊ ನೀವು ಬಂದು ಈ ದೇವಸ್ಥಾನವನ್ನು ನೋಡಬಹುದು.